ಹಲೋ ಎವ್ರಿವನ್, ನಮಸ್ಕಾರ. ಶ್ರೀಮತಿ ಅನ್ವಿತಾ ಋಗ್ವೇದ ಸೂರ್ಯವಂಶಿ ಭಾಗ 3. ಯಾರು ಇಂದಿನ ಭಾಗ ನೋಡಿಲ್ಲ ದಯವಿಟ್ಟು ನೋಡ್ಕೊಂಡು ಬನ್ನಿ. ಬೆಳಗ್ಗೆ ಬೀಸ್ತಿದ್ದ ತಣ್ಣನೆಯ ಮುಂಜಾನೆಯ ಗಾಳಿಗೆ ಅನ್ವಿತಾಳಿಗೆ ನಿಧಾನವಾಗಿ ಎಚ್ಚರಾಗುತ್ತೆ. ಹಗಲಿಡೀ ಉಪವಾಸವಿದ್ದು ರಾತ್ರಿ ಇಡೀ ಹತ್ತಿದ್ರಿಂದ ಅವಳ ಇಡೀ ದೇಹ ತೀವ್ರವಾಗಿ ನೋವಾಗ್ತಿತ್ತು ಮತ್ತು ಹೊಟ್ಟೆಯು ತೀವ್ರವಾಗಿ ಹಸಿವಿನಿಂದ ಬಳಲ್ತಿತ್ತು. ಅವಳ ಕಣ್ಣುಗಳೆಲ್ಲ ಊದ್ಕೊಂಡಿದ್ವು. ಅವಳು ಹೇಗೋ ಕಷ್ಟಪಟ್ಟು ಎದ್ದು ಸೋಫಾದಿಂದ ಕೋಣೆಯೊಳಗೆ ಬಂದ್ಲು. ಋಗ್ವೇದ ಇನ್ನೂ ಮಂಚದ ಮೇಲೆ ನೆಮ್ಮದಿಯಾಗಿ ನಿದ್ರೆ ಕೂಡ ಮಾಡ್ತಿದ್ದ. ಅನ್ವಿತಾ ಗೋಡೆ ಗಡಿಯಾರದ ಕಡೆ ನೋಡ್ತಾಳೆ. ಸಮಯ ಆಗಲೇ ಮುಂಜಾನೆ ಸುಮಾರು 4:15 ಆಗಿದೆ. ಆದರೆ ಅವಳಿಗೆ ಮತ್ತೆ ನಿದ್ದೆ ಮಾಡೋಕೆ ಮನಸ್ಸಾಗೋದಿಲ್ಲ. ಅವಳು ಬಾತ್ರೂಮ್ಗೆ ಹೋಗಿ ಫ್ರೆಶ್ ಅಪ್ ಆಗಬೇಕಂತ ಯೋಚಿಸ್ತಾಳೆ. ಆದರೆ ಮಲಗಿದ್ದ ಆ ರಾಕ್ಷಸನನ್ನು ನೋಡಿದ ತಕ್ಷಣ ಅವಳಿಗೆ ಮತ್ತೆ ಎಲ್ಲಿಲ್ಲದ ಭಯ ಅನ್ನೋದು ಶುರುವಾಗುತ್ತೆ. ಅವಳನ್ನು ಎಬ್ಬಿಸೋದು ಬೇಡ ಅಂತ ನಿರ್ಧರಿಸಿ ವಾರ್ಡ್ರೋಬ್ನಿಂದ ತನ್ನ ಬಟ್ಟೆಗಳನ್ನು ತೆಗೆದುಕೊಂಡು ಮೆಲ್ಲನೆ ಸೃಷ್ಟಿಯ ಕೋಣೆಗೆ ಬಂದಳು. ಸೃಷ್ಟಿ ಕೂಡ ಇನ್ನು ಗಾಢ ನಿದ್ದೆಯಲ್ಲಿದ್ಲು. ಅನ್ವಿತಾ ಅಲ್ಲೇ ಸ್ನಾನ ಮುಗಿಸಿ ಆಕಾಶ ನೀಲಿ ಬಣ್ಣದ ಸರಳವಾದ ಅನಾರ್ಕಲಿ ಉಡುಪನ್ನು ಧರಿಸ್ತಾಳೆ. ತನ್ನ ಒದ್ದೆ ಕೂದಲನ್ನು ಒರೆಸಿಕೊಳ್ಳುತ್ತಾ ಅವಳು ಹೊರ ಬಂದಾಗ ಅತ್ತ ಸೂರ್ಯ ಮೂಡಣದಲ್ಲಿ ಮೆಲ್ಲನೆ ಜಗತ್ತನ್ನು ಬೆಳಗಿಸಲು ಪ್ರಾರಂಭಿಸಿದ್ದ. ಇದ್ದಕ್ಕಿದ್ದಂತೆ ಅವಳಿಗೆ ಒಂದು ವಿಷಯ ನೆನಪಾಯಿತು. ಅವಳು ನಿಧಾನವಾಗಿ ಕೆಳಗೆ ಬಂದಾಗ ಮನೆಯ ಕೆಲವು ಸೇವಕಿಯರು ಅಜಾರವನ್ನು ಹಾಲ್ನ ಸ್ವಚ್ಛಗೊಳಿಸೋ ಕೆಲಸ ಮಾಡ್ತಾಯಿದ್ರು. ಅನ್ವಿತಾ ಕೆಳಗೆ ಬರುವುದನ್ನು ನೋಡಿದ ತಕ್ಷಣ ಆ ನೌಕರರೆಲ್ಲರೂ ಕೂಡ ಗೌರವದಿಂದ ಸಾಲಾಗಿ ನೇರವಾಗಿ ಒಂದು ರೀತಿ ಎದ್ದು ನಿಂತ್ಕೊಂಡು ಶಿಸ್ತಿನ ಸಿಪಾಯಿಗಳ ಥರ ಅವರನ್ನು ನೋಡಿ ತಡಬಡಾಯಿಸುತ್ತಾ ನನಗೆ ಸ್ವಲ್ಪ ಕೆಲಸ ಇತ್ತು ಎಂದು ಅನ್ವಿತಾ ಮಾತು ಮುಗಿಸುವ ಮುನ್ನವೇ ಎಡವಿದಂತಾದ್ಲು. ಯಾಕಂದರೆ ಇದುವರೆಗೆ ಅವಳು ತನ್ನ ಕೆಲಸಗಳಿಗಾಗಿ ಯಾರ ಮೇಲೂ ಕೂಡ ಅಧಿಕಾರ ಚಲಾಯಿಸಿದವಳಲ್ಲ, ಅಥವಾ ಯಾರು ಕೂಡ ಅವಳ ಮುಂದೆ ಈ ರೀತಿ ನಿಂತಿಲ್ಲ, ಅಭ್ಯಾಸ ಇಲ್ಲ. ಆದರೆ ಈ ಬಾರಿ ಅವಳಿಗೆ ಬೇರೆ ದಾರಿ ಇಲ್ಲದೆ ಆ ಊಟದ ತಟ್ಟೆಗಳು ಬೇರೆಯವರ ಕಣ್ಣಿಗೆ ಬೀಳಬಾರ್ದಿತ್ತು. ಹೇಳಿ ಮೇಡಮ್, ಏನು ಕೆಲಸ ಮಾಡಬೇಕು ಎಂದು ಒಬ್ಬ ಸೇವಕಿ ಬಹಳ ವಿನಯದಿಂದ ಕೇಳಿದ್ಲು. ಅದು ಮೇಲೆ ಸರ್ ಅವರು ಮಲಗುವಂತಹ ಕೋಣೆಯ ಗ್ಯಾಲರಿಯಲ್ಲಿ ರಾತ್ರಿ ಊಟದ ತಟ್ಟೆಗಳನ್ನು ಜೋಡಿಸಿ ಇಡಲಾಗಿತ್ತು. ಎಲ್ಲವೂ ಎಚ್ಚರಗೊಳ್ಳುವ ಮುನ್ನ ದಯವಿಟ್ಟು ನೀವು ಅದನ್ನು ಇಲ್ಲಿಂದ ತಗೊಂಡು ಹೋಗಿ ಬರ್ತೀರಾ ಅಂತ ಅನ್ವಿತಾ ಕೇಳಿಕೊಂಡ್ಳು. ಹಾಂ ಖಂಡಿತ ಮೇಡಮ್, ಆಗ್ಬೋದು ಅಂತ ಹೇಳಿ ಸೇವಕಿ ತಲೆ ಆಡಿಸಿ ತಕ್ಷಣವೇ ಮೇಲಕ್ಕೆ ಹೋದರು. ಆಗಲೇ ಅನ್ವಿತಾಳಿಗೆ ನೆಮ್ಮದಿಯ ನಿಟ್ಟುಸಿರು ಬಿಡಲು ಸಾಧ್ಯವಾಗುತ್ತೆ. ಅವಳ ಹೊಟ್ಟೆ ಈಗ ಹಸಿವಿನಿಂದ ಗುಡಬಡ ಅನ್ನೋಕ್ಕೆ ಪ್ರಾರಂಭಿಸ್ತು. ಅವಳು ನೇರವಾಗಿ ಅಡುಗೆ ಮನೆಗೆ ಹೋಗಿ ಒಂದು ದೊಡ್ಡ ಲೋಟ ನೀರನ್ನು ಕುಡಿದ ಮೇಲೆ ಅವಳಿಗೆ ಸ್ವಲ್ಪ ನಿರಾಳ ಅಂತ ಅನಿಸೋಕೆ ಶುರುವಾಯಿತು. ನಂತರ ಸೃಷ್ಟಿಯ ಕೋಣೆಗೆ ಹಿಂತಿರುಗಿ ಬಂದು ಅಲ್ಲಿಂದ ಮೇಲಿನ ಮಹಡಿಯ ಗ್ಯಾಲರಿಯ ಕಡೆಗೆ ಹೆಜ್ಜೆ ಹಾಕೋಕ್ಕೆ ಶುರು ಮಾಡ್ತಾಳೆ. ಅಲ್ಲಿ ಗ್ಯಾಲರಿಯ ಕಂಬಗಳ ಮೇಲೆ 10 ಗುಬ್ಬಚ್ಚಿಗಳು ಬಂದು ಕುಳಿತುಕೊಂಡಿದ್ವು. ಆ ಪುಟ್ಟ ಹಕ್ಕಿಗಳನ್ನು ನೋಡಿದ ತಕ್ಷಣ ಅನ್ವಿತಾ ತನ್ನ ಎಲ್ಲ ನೋವನ್ನು ಮರೆತು ಮುದ್ದಾಗಿ ನಗುತ್ತಾ ಅವುಗಳನ್ನು ತನ್ನ ಕೈಗಳಿಂದ ಹಿಡಿದುಕೊಳ್ಳೋಕೆ ಪುಟ್ಟ ಮಕ್ಕಳ ರೀತಿ ಪ್ರಯತ್ನಿಸುತ್ತಾ ಆಟವಾಡೋಕೆ ಶುರು ಮಾಡ್ತಾಳೆ. ಅದೇ ಸಮಯದಲ್ಲಿ ಎದುರಿನ ಜಿಮ್ನಲ್ಲಿದ್ದ ಋಗ್ವೇದ ಜಿಮ್ನ ದೊಡ್ಡ ಗಾಜಿನ ಮೂಲಕ ಗ್ಯಾಲರಿಯಲ್ಲಿ ಆಟ ಆಡ್ತಿದ್ದಂತಹ ಅನ್ವಿತಾಳ ಆ ನಿಷ್ಕಲ್ಮಶವಾದ ಮುಖವನ್ನು ನೋಡ್ತಾ ಇದ್ದ. ಒಂದು ಕ್ಷಣ ಆ ದಿವ್ಯ ಸೌಂದರ್ಯಕ್ಕೆ ಅವನು ಸಂಪೂರ್ಣವಾಗಿ ದಿಗ್ಭ್ರಮೆಗೊಂಡು ಹಾಗೆ ಸ್ತಬ್ಧವಾಗಿ ನಿಂತು ಬಿಡ್ತಾನೆ. ಆದರೆ ಮರುಕ್ಷಣವೇ ನೆನ್ನೆಯ ಆಕ್ರೋಶ ನೆನಪಾಗಿ ಅವಳ ಮೇಲಿನ ಕೋಪ ಅವನ ಕಣ್ಣುಗಳಲ್ಲಿ ಮತ್ತೆ ಕೆಂಡದಂತೆ ತುಂಬಿಕೊಳ್ಳುತ್ತೆ. ಅವನು ಸಿಟ್ಟಿನಿಂದಲೇ ಜಿಮ್ನಿಂದ ಎದ್ದು ಹೋಗ್ತಾನೆ. ಅವನು ಹೋದ ಸ್ವಲ್ಪ ಸಮಯದ ನಂತರ ಅನ್ವಿತಾ ಪೂಜೆಗಾಗಿ ಕೆಳಗೆ ಬಂದ್ಲು. ಈಗ ಅವಳು ಅತ್ಯಂತ ಸರಳವಾದ ಹಗುರವಾದ ಸೀರೆಯನ್ನು ಧರಿಸಿದ್ಲು. ಮನೆಯ ದೇವರ ಕೋಣೆಯಲ್ಲಿ ಬೆಳಗಿನ ಪೂಜೆಯನ್ನು ಮುಗಿಸಿ ಅವಳು ಹೊರಗೆ ಬಂದಾಗ ಅಷ್ಟರಲ್ಲೇ ಅಮ್ಮ ಕೂಡ ಎದ್ದು ಹಾಲ್ ಬಂದಿದ್ರು. ಅನ್ವಿತಾಳನ್ನು ನೋಡಿ ಆಶ್ಚರ್ಯದಿಂದ, ಓ ಮಗಳೇ, ನೀನು ಇಷ್ಟು ಬೇಗ ಪೂಜೆಯನ್ನು ಮುಗಿಸ್ಬಿಟ್ಟಿದ್ಯಾ ಅಂದ ಹಾಗೆ ನಿನ್ನೆ ರಾತ್ರಿ ನೀವಿಬ್ಬರು ಸರಿಯಾಗಿ ಊಟ ಮಾಡಿದ್ರ ಮಗು ಅಮ್ಮ ಎಂದು ಕಾಳಜಿಯಿಂದ ಕೇಳಿದ್ರು. ಹಾಂ ಹೌದು ಅಮ್ಮ. ಅನ್ವಿತಾ ನಿನ್ನೆಯ ಕಹಿ ನೆನಪನ್ನು ಮರೆಮಾಚಲು ಸುಳ್ಳಾಗಿ ತಲೆ ಆಡಿಸಿ ತೊದಲ್ತಾಳೆ. ಅಷ್ಟರಲ್ಲಿ ಅಮ್ಮ ನಗುತ್ತಾ ಅಂದ ಹಾಗೆ, ಮಗಳೇ, ನಿನಗೆ ಅಡುಗೆ ಮಾಡುವುದು ಗೊತ್ತಾ ಅಂತ ಪ್ರಶ್ನೆ ಕೇಳಿದ್ರು. ಅಮ್ಮನ ಆ ಪ್ರಶ್ನೆಗೆ ಅನ್ವಿತಾ ಒಂದು ಕ್ಷಣ ಜೀವರಹಿತಳಾದಳಂತೆ ನಿಶ್ಚಲವಾಗಿ ನಿಂತುಬಿಟ್ಲು. ಅಂದರೆ ಅಮ್ಮ, ಈ ಪ್ರಶ್ನೆನೇ ಯಾಕೆ ಕೇಳ್ತಿದ್ದೀರಿ? ತನಗೆ ಅಡುಗೆ ಬಾರದಿದ್ದರೆ ಎಲ್ಲಿ ಜರಿಯುತ್ತಾರೋ ಎಂಬ ಆತಂಕ ಅವಳನ್ನು ಆವರಿಸ್ತು.
ಅವಳ ಮುಖದ ಗಾಬರಿಯನ್ನು ನೋಡಿ ಅಮ್ಮ, ಓ ಅಷ್ಟೊಂದು ಭಯಪಡಬೇಡ ಮಗಳೇ, ನಿನಗೆ ಬಾರದಿದ್ದರೆ ನಾನೇ ನಿನಗೆ ಪ್ರತಿಯೊಂದು ಎಲ್ಲವನ್ನ ಪ್ರೀತಿಯಿಂದ ಕಲಿಸ್ಕೊಡ್ತೀನಿ. ನಮ್ಮ ಮನೆಯಲ್ಲಿ ಅಡುಗೆ ಮಾಡಲು ನೌಕರರ ದಂಡೇ ಇದೆ, ನಿಜ ಅಲ್ವಾ? ಆದರೆ ನಮಗೆ ಇದ್ದಕ್ಕಿದ್ದಂತೆ ತುರ್ತಾಗಿ ಏನಾದರೂ ಬೇಕಾದಾಗ ಕೆಲವು ಪ್ರಮುಖ ಕೆಲಸಗಳನ್ನು ಕೆಲವೊಮ್ಮೆ ನಾವೇ ಮಾಡ್ಕೊಳ್ಬೇಕಾಗಿರುವಂತಹ ಒಂದು ಸಂದರ್ಭ ಬರುತ್ತೆ ನೋಡು, ಹಾಗಾಗಿ ಅಲ್ವಾ ಎನ್ನುತ್ತಾ ಅನ್ವಿತಾಳ ತಲೆಯ ಸವರಿ ಅಡುಗೆ ಮನೆಯ ಕಡೆಗೆ ಕರೆದುಕೊಂಡು ಹೋಗ್ತಾರೆ. ಇಬ್ಬರು ಅಡುಗೆ ಮನೆಗೆ ಬಂದಾಗ ಅಷ್ಟರಲ್ಲಿ ಅಲ್ಲಿಗೆ ಚಿಕ್ಕಮ್ಮ ಕಾಕ ಕೂಡ ಬಂದಿದ್ರು. ಇಬ್ಬರು ಸೇರಿ ಅನ್ವಿತಾಗೆ ಅತ್ಯಂತ ಪ್ರೀತಿಯಿಂದ ಸಾಂಪ್ರದಾಯಿಕ ಶೈಲಿಯಲ್ಲಿ ರುಚಿಕರವಾದ ಖೀರು ಪಾಯಸವನ್ನು ಮಾಡೋದನ್ನು ಕಲಿಸ್ಕೊಡೋಕೆ ಶುರು ಮಾಡ್ತಾರೆ. ಅನ್ವಿತಾ ಕೂಡ ಅಷ್ಟೇ ಆಸಕ್ತಿಯಿಂದ ಅದನ್ನು ಮಾಡಿ ಮುಗಿಸ್ತಾಳೆ. ಬೆಳಗಿನ ಊಟದ ಮೇಜಿನ ಬಳಿ ಎಲ್ಲರೂ ಕುಳಿತಾಗ ಅನ್ವಿತಾ ಮಾಡಿದ ಖೀರನ್ನು ಸವಿದು ಸೃಷ್ಟಿ, ವಾವ್, ಎಂತಹ ಅದ್ಭುತವಾದ ರುಚಿ ಅಂತ ಹೇಳ್ತಾಳೆ. ಮೇಜಿನ ಮೇಲೆ ಬೇರೆಲ್ಲ ತಿಂಡಿಗಳಿಗಿಂತ ಹೆಚ್ಚಾಗಿ ಪಾಯಸದ ಬಗ್ಗೆ ಹೊಗಳಿ ಮಾತಾಡೋಕೆ ಶುರು ಮಾಡ್ತಾರೆ. ಸೃಷ್ಟಿ, ನೀನೊಬ್ಬಳೇ ಇದನ್ನೆಲ್ಲ ಮುಗಿಸ್ಬಿಡ್ಬೇಡ, ನಾನು ಕಾಲೇಜಿನಿಂದ ಬಂದಮೇಲೆ ನನಗೂ ಬೇಕು, ನಾನು ಅದನ್ನು ಪೂಜೆ ತಿಂದ್ಬಿಡ್ತೇನೆ ಎಂದು ಸರ್ವೇಶ್ ತಮಾಷೆ ಮಾಡೋಕ್ಕೆ ಶುರು ಮಾಡ್ತಾನೆ. ಅಣ್ಣ ಋಗ್ವೇದ, ನೀನು ಒಮ್ಮೆ ಈ ಪಾಯಸವನ್ನು ಟೇಸ್ಟ್ ಮಾಡಿ ನೋಡಬೇಕು ಅಂದ್ಲು ಸೃಷ್ಟಿ. ಇದನ್ನು ಕೇಳಿದ ಋಗ್ವೇದ ಅವರಿಬ್ಬರನ್ನ ಹತ್ತಿರದಿಂದ ಸೂಕ್ಷ್ಮವಾಗಿ ನೋಡ್ತಾನೆ. ತಕ್ಷಣ ಅವರಿಬ್ಬರು ಎದುರಿ ತಲೆಯಾಡಿಸಿ ಸುಮ್ಮನೆ ಕೂಡ ಆಗ್ತಾರೆ. ಯಾಕಂದರೆ ಋಗ್ವೇದ ತನ್ನ ಆಹಾರದ ವಿಷಯದಲ್ಲಿ ಶಿಸ್ತು, ಆ ವಿಷಯದಲ್ಲಿ ತೀರಾ ಕಟ್ಟುನಿಟ್ಟು. ಪರ್ಟಿಕ್ಯುಲರ್ ಆಗಿ ಇಷ್ಟೇ ತಿನ್ನಬೇಕು, ಇದನ್ನೇ ತಿನ್ನಬೇಕು, ಹೀಗೆ ತಿನ್ನಬೇಕು. ಅಷ್ಟರಲ್ಲಿ ಅಮ್ಮ ಋಗ್ವೇದನ ಕಡೆಗೆ ತಿರುಗಿ, ಋಗ್ವೇದ, ನೀನು ನಿನ್ನೆ ರಾತ್ರಿ ಬೇಗ ಬರಬೇಕಿತ್ತಲ್ವಾ ಮಗನೆ? ಅನ್ವಿತಾ ನೆನ್ನೆ ನಿನಗೋಸ್ಕರ ಅಗಲಿಡಿ ಉಪವಾಸ ಮಾಡ್ತಿದ್ಲಲ್ವಾ? ರಾತ್ರಿ ನೀನು ಬಂದಮೇಲೆ ನಿನ್ನ ಕೈಯಾರೆ ಅವಳಿಗೆ ಊಟ ಹಾಕಿ ನಿನ್ನ ಉಪವಾಸ ಮುಗಿಸ್ಬೇಕಿತ್ತು. ಆದರೆ ನೀನು ತಡವಾಗಿ ಬಂದು ಅವಳ ಉಪವಾಸ ಮುರಿಯುವಂತೆ ಮಾಡಿದ್ದು ತುಂಬ ದುಃಖದ ಸಂಗತಿ ಅಂತ ಹೇಳಿದ್ರು ಬೇಸರದಿಂದ. ಅಮ್ಮನ ಆ ಮಾತನ್ನು ಕೇಳಿದ ತಕ್ಷಣ ಋಗ್ವೇದನ ಕೈಲಿದ್ದ ಚಮಚ ಹಾಗೆ ಗಾಳಿಯಲ್ಲಿ ನಿಂತು ಬಿಡ್ತು. ಅವನು ಒಂದು ಕ್ಷಣ ತೀವ್ರ ಆಘಾತದಿಂದ ತನ್ನ ಕಣ್ಣುಗಳನ್ನು ಮುಚ್ಚಿಕೊಳ್ತಾನೆ. ಋಗ್ವೇದನ ಮನದಾಳ, ಹಾಗಾದರೆ ನಿನ್ನೆ ರಾತ್ರಿ ತಾನು ಅವಳ ಕೈಗಳನ್ನು ತಿರುಗಿಸಿ ಮುಖ ಚಿವುಟಿ ಆರ್ಭಟಿಸುವಾಗ ಅವಳು ಬಹುಶಃ ಆಹಾರ ಆಹಾರ ಅಂತ ತೊದಲುತ್ತಾ ಹೇಳಲು ಪ್ರಯತ್ನಿಸ್ತದ್ದು ಇದನ್ನೇನಾ? ಅವಳು ನನಗಾಗಿ ಹಸಿದ ಹೊಟ್ಟೆಯಲ್ಲಿ ನನಗೋಸ್ಕರನೇ ಕಾಯ್ತಾ ಇದ್ಲಾ? ಅವನು ತಕ್ಷಣ ತನ್ನ ಕಣ್ಣುಗಳನ್ನು ಎತ್ತಿ ಅನ್ವಿತಾಳ ಕಡೆಗೆ ದಿಟ್ಟಿಸಿ ನೋಡ್ತಾ ಇದ್ದಾನೆ. ಆದರೆ ಅನ್ವಿತಾ ಮಾತ್ರ ನನಗೂ ಅದಕ್ಕೂ ಸಂಬಂಧ ಇಲ್ಲ ಅನ್ನೋ ಥರ ಯಾವುದಕ್ಕೂ ಪ್ರತಿಕ್ರಿಯಿಸದೆ ತಲೆ ತಗ್ಗಿಸಿ ನಿಧಾನವಾಗಿ ಉಪಹಾರ ಸೇವಿಸೋದ್ರಲ್ಲಿ ಪಾಪ ನಿರತಳಾಗಿದ್ಲು. ಅವಳು ಇಷ್ಟೆಲ್ಲ ನಡೆಯುತ್ತಿದ್ರೂ ಕೂಡ ತನ್ನ ತಲೆಯನ್ನು ಒಮ್ಮೆಯೂ ಕೂಡ ಮೇಲಕ್ಕೆತ್ತಿ ಅವನ ಮುಖವನ್ನು ನೋಡಲಿಲ್ಲ, ಅಥವಾ ಅವನನ್ನು ನೋಡುವಂತಹ ಧೈರ್ಯ ಇಲ್ಲ ಅವಳಿಗೆ. ಅಪ್ಪ ಮಾತಾಡ್ತಿದ್ದಾರೆ. ಅನ್ವಿತಾ ಮಗಳೇ, ಮುಂದೇನು ಮಾಡಲು ನಿರ್ಧರಿಸಿದ್ಯಾ? ನಿನ್ನ ಮುಂದಿನ ಓದಿನ ಪ್ಲ್ಯಾನ್ ಆದರೂ ಏನು? ಅದು ಅಂದರೆ ನಾನು ಮುಂದೆ ಯಾವುದಾದ್ರೂ ಕೆಲಸಕ್ಕೆ ಎಂದು ಅನ್ವಿತಾ ಹಿಂಜರಿಯುತ್ತಾ ನೋಡಿದ್ಲು. ಅವಳ ಮಾತು ಮುಗಿಯುವ ಮುನ್ನವೇ ಸೃಷ್ಟಿ ಮಧ್ಯ ಪ್ರವೇಶಿಸಿ, ಅಪ್ಪ, ನಿಮಗೆ ಇನ್ನೂ ಗೊತ್ತಿಲ್ಲ ಅನಿಸುತ್ತೆ, ನನ್ನ ಅತ್ತಿಗೆ ಈ ವರ್ಷ ನಮ್ಮ ಇಡೀ ಕಾಲೇಜಿಗೆ ಯೂನಿವರ್ಸಿಟಿ ಟಾಪರ್ ಎಂದು ಹೆಮ್ಮೆಯಿಂದ ಹೇಳ್ತಾಳೆ. ಹೆಮ್ಮೆಯಿಂದ ಹೇಳಿದಾಗ ನಿಜವಾಗಿಯೂ ನನ್ನ ಸೊಸೆ ಇಷ್ಟೊಂದು ಬುದ್ಧಿವಂತಲ ಎಂದು ಅಪ್ಪ ಬಹಳ ಆಶ್ಚರ್ಯಚಕಿತರಾಗಿ ಮತ್ತು ಖುಷಿಯಿಂದ ಕೇಳಿದ್ದಾರೆ. ಅನ್ವಿತಾ ನಾಚಿಕೆಯಿಂದ ಮತ್ತು ಗೌರವದಿಂದ ಮೆಲ್ಲನೆ ತಲೆ ಆಡಿಸ್ತಾಳೆ. ಇತ್ತ ಋಗ್ವೇದ ಮಾತ್ರ ಅನಾಥಾಶ್ರಮದಲ್ಲಿದ್ದ ಈ ಹುಡುಗಿ ಇಷ್ಟೊಂದು ದೊಡ್ಡ ಸಾಧನೆ ಮಾಡಿದ್ದಾಳ ಎಂದು ಒಳಗೊಳಗೆ ಅವಳ ಕಡೆಗೆ ಒಂದು ವಿಭಿನ್ನವಾದ ನೋಟವನ್ನು ಬೀರ್ತಾನೆ. ಹಾಗಾದರೆ ನೀನು ಇನ್ನು ಮುಂದೆ ನಮ್ಮ ಸ್ವಂತ ಕಂಪನಿಯಲ್ಲೇ ಕೆಲಸ ಮಾಡಬಹುದಲ್ವ ಮಗಳೇ ಎಂದರು ಅಪ್ಪ ಬಹಳ ಹೆಮ್ಮೆಯಿಂದ. ಆದರೆ ಆ ಕ್ಷಣದಲ್ಲೇ ಋಗ್ವೇದ ಮಧ್ಯ ಪ್ರವೇಶಿಸಿ ಕಟುವಾಗಿ ಹೇಳ್ದ, ಅಂದರೆ ನಿಮ್ಮ ಮಾತಿನ ಅರ್ಥ ಏನು? ನೀವೇನು ಹೇಳ್ತಾ ಇದ್ದೀರಪ್ಪ? ಋಗ್ವೇದ, ಪ್ರತಿ ವರ್ಷವೂ ನಮ್ಮ ಕಾಲೇಜಿನ ಟಾಪರ್ ಯಾರಿರ್ತಾರೋ ಅವರಿಗೆ ನಮ್ಮ ಸೂರ್ಯವಂಶಿ ಗ್ರೂಪ್ ಆಫ್ ಕಂಪನೀಸ್ನಲ್ಲಿ ನೇರವಾಗಿ ಉದ್ಯೋಗ ಅನ್ನುವಂಥದ್ದು ಸಿಗ್ತದೆ ಎಂಬ ನಿಯಮ ಇದೆ. ಹಾಗಾಗಿ ಈ ವರ್ಷದ ಟಾಪರ್ ಆಗಿರುವಂತಹ ನನ್ನ ಸೊಸೆ ಅನ್ವಿತಾ ಆಗಿರೋದ್ರಿಂದ ಅವಳಿಗೂ ಎಂದು ಅಪ್ಪ ನಿಯಮವನ್ನು ಅವನಿಗೆ ನೆನಪಿಸೋಕೆ ಶುರು ಮಾಡಿದ್ರು. ಅಪ್ಪನ ಮಾತು ಮುಗಿಯುವ ಮುನ್ನವೇ ಋಗ್ವೇದನಿಗೆ ಕೋಪ ನೆತ್ತಿಗೇರ್ತೇನೋ ಎದ್ದು ನಿಂತು ತನ್ನ ಬ್ಲೇಸರನ್ನು ಕೈಗೆತ್ತಿಕೊಳ್ಳುತ್ತಾ ಗರ್ವದಿಂದ ಹೇಳಿದ್ದ, ಅವಳಿಗೆ ನಿಜವಾಗಿಯೂ ಕೆಲಸ ಗಿಟ್ಟಿಸಿಕೊಳ್ಳುವಂತಹ ಆಸೆ ಏನಾದರೂ ಇದ್ದರೆ ಉಳಿದ ಉದ್ಯೋಗಾಂಕ್ಷಿಗಳಂತೆಯೇ ಬೇರೆಯವರಂತೆಯೇ ಅವಳು ಕೂಡ
ಸಂದರ್ಶನವನ್ನು ಎದುರಿಸಲೇಬೇಕು. ಹಾಗಲ್ಲದೆ ಕೇವಲ ನನ್ನ ಹೆಂಡತಿ ಅನ್ನೋ ಒಂದೇ ಒಂದು ಕಾರಣಕ್ಕೆ ಯಾರನ್ನೋ ಒಬ್ಬರನ್ನ ಒಳಗೆ ತೆಗೆದುಕೊಳ್ಳೋಕೆ ನಾನಿಲ್ಲಿ ಯಾವುದೇ ಧರ್ಮಶಾಲೆಯನ್ನು ನಡೆಸ್ತಾ ಇಲ್ಲ ಅಂತ ಹೇಳಿಬಿಟ್ಟ. ಅವನ ಈ ಕಟು ಮಾತುಗಳಿಗೆ ಇಡೀ ಕುಟುಂಬವೇ ಒಂದು ಕ್ಷಣ ಸ್ತಬ್ಧ ಆಗೋಯ್ತು. ಆದರೆ ಅಮ್ಮ ಧೈರ್ಯವಾಗಿ, ಹೌದು ಸರ್, ಅವಳು ಯೂನಿವರ್ಸಿಟಿ ಟಾಪರ್, ಅವಳು ಸಂದರ್ಶನವನ್ನು ತನ್ನ ಸ್ವಂತ ಸಾಮರ್ಥ್ಯದಿಂದಲೇ ಪಾಸ್ ಮಾಡ್ತಾಳೆ, ನೋಡಬೇಕಿದ್ರೆ ಎಂದು ಹೆಮ್ಮೆಯಿಂದ ಋಗ್ವೇದ ಎಲ್ಲರ ಕಡೆಯಿಂದ ತನ್ನ ದೃಷ್ಟಿಯನ್ನು ತಿರುಗಿಸಿ ಹೊರಡುತ್ತಾ ಮತ್ತೊಂದು ಬಾಂಬನ್ನು ಸಿಡಿಸಿದ್ದ. ಅಯ್ಯೋ, ಇನ್ನೊಂದು ಮುಖ್ಯವಾದ ವಿಚಾರ ಇದೆ. ನಾನು ಈ ಮಹಿಳೆಯನ್ನ ಮದುವೆಯಾಗಿದ್ದೇನೆ ಎಂಬ ಸತ್ಯ ಹೊರಗಿನ ಪ್ರಪಂಚಕ್ಕೆ, ಅದರಲ್ಲೂ ವಿಶೇಷವಾಗಿ ನನ್ನ ಕಚೇರಿಯಲ್ಲಿ ಯಾರಿಗೂ ಕೂಡ ತಿಳಿಯಬಾರದು. ಇದು ತಾಕಿತ್ತು. ಅವಳು ಅಲ್ಲಿ ಕೇವಲ ಒಬ್ಬ ಸಾಮಾನ್ಯ ಉದ್ಯೋಗಿಯಾಗಿ ಮಾತ್ರ ಬರಬೇಕು ಅಂತ ಎಚ್ಚರಿಸಿ ಗಾಂಭೀರ್ಯದಿಂದ ಹೊರ ನಡೀತಾನೆ. ಅವನು ಹೋದ ತಕ್ಷಣ ತಮ್ಮ ಆ ಕಡೆ ಅನ್ವಿತಾಳ ಕೈ ಹಿಡಿದು, ಮಗಳೇ, ಅವನು ಕಠಿಣ ಮಾತುಗಳನ್ನು ನೀನು ಅಷ್ಟಾಗಿ ಮನಸ್ಸಿಗೆ ತೆಗೆದುಕೊಳ್ಬೇಡ, ಅವನು ಹಾಗೆ ವಜ್ರದ ಹಾಗೆ ಕಠಿಣ ಅಂತ ಸಮಾಧಾನ ಮಾಡಿದ್ರು. ಇಲ್ಲ 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 ಅಮ್ಮ, ಅದೇನಿಲ್ಲ, ನನಗೇನು ಬೇಸರ ಅಂತೂ ಇಲ್ವೇ ಇಲ್ಲ ಅಂದ್ಲು ಅನ್ವಿತಾ. ತನ್ನ ಸ್ವಂತ ಯೋಗ್ಯತೆಯಿಂದ ಕೆಲಸ ಪಡೆಯುವುದು ಅವಳಿಗೆ ಬಹಳ ಗೌರವ ಮತ್ತು ಇಷ್ಟ ಇತ್ತು. ಅನ್ವಿತಾ, ನೀನು ಹೋಗಿ ಸಂದರ್ಶನಕ್ಕೆ ಚೆನ್ನಾಗಿ ಸಿದ್ಧತೆ ಮಾಡ್ಕೊ ಮಗಳೇ. ನನ್ನ ಆಫೀಸ್ನಲ್ಲಿ ಮಾತಾಡಿ ಇಂಟರ್ವ್ಯೂಗೆ ಬೇಕಾಗಿರುವಂತಹ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಸ್ತೀನಿ ಎಂದು ಅಪ್ಪ ಧೈರ್ಯ ತುಂಬಿದರು. ಹೌದಾ ಅಪ್ಪ, ಸರಿ ಎಂದು ಅನ್ವಿತಾ ಬಹಳ ಗೌರವದಿಂದ ತಲೆ ಹಾಡಿಸಿದ್ಲು. ಎಲ್ಲವೂ ಸುಸೂತ್ರವಾಗಿ ಮುಗಿದ ನಂತರ ಅನ್ವಿತಾ ಮೆಲ್ಲನೆ ಮೇಲಂತಸ್ತಿಗೆ ಬರ್ತಾಳೆ. ಆದರೆ ಆ ಕೋಣೆಯ ಒಡೆಯ ಋಗ್ವೇದ ಅಲ್ಲಿ ಇಲ್ಲದಿದ್ದರೂ ಅವನಿಲ್ಲದ ಆ ಬೃಹತ್ ಮಲಗುವ ಕೋಣೆಯೊಳಗೆ ಒಬ್ಬಳೆ ಕಾಲೇಜ್ ಅಂದರೆ ಕಾಲಿಡೋಕ್ಕೆ ಅವಳಿಗೆ ಧೈರ್ಯವೇ ಬರಲಿಲ್ಲ. ಕೊನೆಗೆ ಸುತ್ತಲೂ ನಡೆದಾಡಿ ನಿಧಾನವಾಗಿ ಸೃಷ್ಟಿಯ ಕೋಣೆಯ ಕಡೆಗೆ ಬರ್ತಾಳೆ. ಅಲ್ಲಿ ಸೃಷ್ಟಿ ತನ್ನ ಕಾಲೇಜಿಗೆ ಹೊರಡೋಕೆ ಅಂತ ಹೇಳಿ ಸಿದ್ಧತೆಗಳನ್ನೆಲ್ಲ ಮಾಡ್ತಾ ಇದ್ಲು, ರೆಡಿ ಆಗ್ತಾ ಇದ್ಲು. ಅನ್ವಿತಾಳನ್ನು ನೋಡಿ ಖುಷಿಯಿಂದ, ಅತ್ತಿಗೆ ಇಲ್ಲಿಗೆ ಬನ್ನಿ ಒಳಗೆ ಅಂತ ಹೇಳಿ ಕರೆ ಮಾಡ್ತಾಳೆ. ನಾನು ಇಲ್ಲಿ ನಿನ್ನ ರೂಮ್ನಲ್ಲಿ ಕುಳಿತರೆ ನಿನಗೆ ತೊಂದರೆ ಆಗಲ್ವಾ ಸೃಷ್ಟಿ? ನಿನಗೆ ಡಿಸ್ಟರ್ಬ್ ಆಗುತ್ತಾ ಎಂದು ಅನ್ವಿತಾ ಸಂಕೋಚದಿಂದ ಕೇಳಿದ್ಲು. ಅಯ್ಯೋ ಅತ್ತಿಗೆ, ಇದೇನು ಈ ಥರ ಕೇಳ್ತಾ ಇದ್ದೀರಾ? ಇದು ನಿಮ್ಮದೇ ಮನೆ, ನೀವು ಎಲ್ಲಿ ಬೇಕಾದರೂ ಇರ್ಬೋದು, ಏನು ಬೇಕಾದರೂ ಮಾಡ್ಬೋದು. ಇಂಟರ್ವ್ಯೂಗೆ ಓದಿಕೊಳ್ಳಲು ನಿಮಗೆ ಯಾವುದೇ ಮಾಹಿತಿ ಬೇಕಿದ್ರೂ ಇಲ್ಲಿ ನೋಡಿ, ನನ್ನ ಲ್ಯಾಪ್ಟಾಪ್ ಇಲ್ಲೇ ಇರುತ್ತೆ, ತೊಗೊಂಡು ಬಳಸ್ಕೊಳ್ಳಿ ಎಂದು ಸೃಷ್ಟಿ ಮೇಜಿನ ಮೇಲಿದ್ದ ಲ್ಯಾಪ್ಟಾಪನ್ನು ತೋರಿಸಿದ್ಲು. ತುಂಬ ಥ್ಯಾಂಕ್ಸ್ ಸೃಷ್ಟಿ ಎಂದು ಅನ್ವಿತಾ ಕೃತಜ್ಞತೆಯಿಂದ ಮುಗುಳ್ನಕ್ಳು. ಅಂದ ಹಾಗೆ ಅತ್ತಿಗೆ, ನಿಮಗೇನಾದರೂ ಸ್ವಲ್ಪ ಶಾಪಿಂಗ್ ಮಾಡಬೇಕಿದೆಯಾ ಎಂದು ಸೃಷ್ಟಿ ಕೇಳಿದ್ದು. ಹೌದು ಸೃಷ್ಟಿ, ನನಗೇನೋ ಕೆಲವು ಪ್ರಮುಖ ವಸ್ತುಗಳನ್ನು ತೆಗೆದುಕೊಳ್ಬೇಕಾಗಿದೆ ಆದರೆ ಅಂತ ಅನ್ವಿತಾ ಹಿಂಜರಿದ್ಲು. ಹಂಗಾದರೆ ನಾನು ಕಾಲೇಜಿಂದ ಹಿಂತಿರುಗಿದ ತಕ್ಷಣ ಸಂಜೆ ನಾವಿಬ್ಬರು ಶಾಪಿಂಗ್ ಅಂತ ಹೇಳ್ಬಿಟ್ಟು ಹೋಗ್ಬಿಡೋಣ, ನಮ್ಮ ಜೊತೆ ಸರ್ವೇಶ್ ಕೂಡ ಬರ್ತಾನೆ, ಸರಿನಾ ಎಂದು ಸೃಷ್ಟಿ ಖುಷಿಯಿಂದ ಪ್ಲ್ಯಾನ್ ಮಾಡಿ ಹೇಳಿದ್ಲು. ಸರಿ ಸೃಷ್ಟಿ ಎಂದು ಅನ್ವಿತಾ ನಗುತ್ತಾ ತಲೆ ಆಡಿಸಿದ್ಲು. ಅಷ್ಟರಲ್ಲಿ ರೂಮಿನಿಂದ ಹೊರಡುತ್ತಿದ್ದ ಸೃಷ್ಟಿ ಒಮ್ಮೆ ತಿರುಗಿ ನೋಡಿ ಅಂದ ಹಾಗೆ ಅತ್ತಿಗೆ, ಅಣ್ಣ ರೂಮ್ನಲ್ಲಿ ಇಲ್ದಿದ್ರೆ ನಿಮಗೂ ಆ ಕಡೆ ಹೋಗಲು ಮನಸ್ಸಾಗ್ತಿಲ್ಲ ಅಲ್ವಾ ಎಂದು ಕಣ್ಣು ಮಿಟುಕಿಸಿ ತುಂಟತನದಿಂದ ಮುಗುಳ್ನಕ್ಕು ಅಲ್ಲಿಂದ ಚಿಕ್ಕ ಮಗುವಿನ ಹಾಗೆ ಓಡ್ ಹೋಗ್ತಾಳೆ. ಅವಳ ಮಾತಿಗೆ ಅನ್ವಿತಾ ಕೂಡ ಮುಖ ಕೆಂಪಗಾಗಿಸ್ಕೊಂಡು ಏನು ಹೇಳಬೇಕಂತ ತಿಳಿಯದೆ ಮುಗ್ಧವಾಗಿ ನಿಂತುಬಿಟ್ಲು. ನಂತರ ತನ್ನ ಮನಸ್ಸಿನಲ್ಲಿದ್ದ ಎಲ್ಲ ಗೊಂದಲದ ಆಲೋಚನೆಗಳನ್ನು ಬದಿಗಿಟ್ಟು ಇಂಟರ್ವ್ಯೂಗೆ ಸಿದ್ಧತೆ ಮಾಡಿಕೊಳ್ಳೋಕೆ ಸೃಷ್ಟಿ ಕೊಟ್ಟ ಲ್ಯಾಪ್ಟಾಪ್ನಲ್ಲಿ ಕೆಲಸವನ್ನು ಮಾಡಲು ಪ್ರಾರಂಭಿಸಿದ್ಲು. ಇತ್ತ ಸೂರ್ಯವಂಶಿ ಗ್ರೂಪ್ ಆಫ್ ಕಂಪನೀಸ್ನ ಕಚೇರಿಯಲ್ಲಿ ವೇದ್, ನೀನು ಯಾರಿಗೂ ಹೇಳದೆ ಕೇಳದೆ ಮದುವೆಯಾಗ್ಬಿಟ್ಟೆ, ಕನಿಷ್ಠ ಪಕ್ಷ ನಿನ್ನ ಹೆಂಡತಿಯ ಒಂದು ಫೋಟೋನಾದರೂ ನಮಗೆ ತೋರಿಸು ಮಗನೇ ಎಂದು ಋಗ್ವೇದನ ಕಾಲೇಜು ಸ್ನೇಹಿತ ಅಂದರೆ ಅವನ ಕ್ಲೋಸ್ ಫ್ರೆಂಡ್ ನೀರವ್ ತುಂಬ ಪೀಡಿಸ್ತಾ ಇದ್ದ, ಹಿಂಸೆ ಕೊಡ್ತಾ ಇದ್ದ. ಹೌದು ಕಣೋ, ನಾನು ಮದುವೆ ಆಗುವಾಗ ನೀನೆಲ್ಲ ಎಷ್ಟು ರೇಗಿಸಿದ್ದೆ, ಎಷ್ಟು ಕಾಲೆಳೆದಿದ್ದೆ. ನಾನಂತೂ ಲೈಫ್ ಲಾಂಗ್ ಮದುವೆ ಆಗಲ್ಲ, ಒಂಟಿಯಾಗೇ ಇರ್ತೀನಿ, ನನಗೆ ಈ ಸಂಸಾರ ತಾಪತ್ರಯ ಇದೆಲ್ಲ ಬಂಧನ ಅಂತ ಡೈಲಾಗ್ ಹೊಡಿತಿದ್ದೆ. ಇವಾಗ ನೋಡಿದರೆ ಸಡನ್ನಾಗಿ ಮದುವೆಯಾಗಿ ಬಂದು ಕೂತಿದ್ಯಾ ಎಂದು ಮತ್ತೊಬ್ಬ ಸ್ನೇಹಿತ ರಾಕೇಶ್ ಕೂಡ ಕಾಲೆಳಿತಾನೆ. ನೀವಿಬ್ರು ಸ್ವಲ್ಪ ಸುಮ್ಮನಿರಬಹುದೇ, ಏನು ನಿಮ್ಮ ಮಾತುಗಳು ಎಂದು ಋಗ್ವೇದ ತಲೆನೋವಿನಿಂದ ತನ್ನ ಮುಂದಿದ್ದ ಲ್ಯಾಪ್ಟಾಪನ್ನು ಸ್ವಲ್ಪ ಪಕ್ಕಕ್ಕೆ ಸರಿಸಿ ಅವರಿಬ್ಬರತ್ತ ತೀಕ್ಷ್ಣವಾಗಿ ದೃಷ್ಟಿಯನ್ನು ಹಾಯಿಸ್ತಾನೆ. ನೀರವ್ ಮತ್ತು ರಾಕೇಶ್ ಇಬ್ಬರು ಕೂಡ ಕಾಲೇಜು ದಿನಗಳ ಆತ್ಮೀಯ ಸ್ನೇಹಿತರು. ಅವರಿಬ್ಬರಿಗೂ ಕೂಡ ಮದುವೆಯಾಗಿದ್ದು ಸ್ವಂತ ಬಿಸ್ನೆಸ್ ನಡೆಸ್ತಾ ಇದ್ರು.
ಹಾಗೆ ಅವರೆಂದೂ ತಮ್ಮ ಸ್ನೇಹದ ಮಧ್ಯೆ ಹಣ, ಅಂತಸ್ತು, ಬೇರೆ ಯಾವುದನ್ನು ತಂದವರಂತವರಲ್ಲ. ಋಗ್ವೇದನಿಗೆ ಕಚೇರಿಯಲ್ಲಿ ಮುಕ್ತವಾಗಿ ಮಾತನಾಡಲು ಸಿಗುವಂತಹ ಆಪ್ತರು ಇವರೇ ಆಗಿದ್ರು ಕೂಡ. ಹಲೋ ವೇದ್, ನೀನು ಎಂತಹ ಮನುಷ್ಯ ಕಣೋ. ಮದುವೆಯಾದ ಹೊಸದ್ರಲ್ಲಿ ಆಫೀಸ್ ಮಧ್ಯ ಬಂದು ಹೀಗೆ ಕೆಲಸ ಮಾಡ್ತಾ ಕೂತಿದೆಯಲ್ಲ, ಇದು ಸರಿನಾ? ನಿನ್ನ ಹೆಂಡತಿಯನ್ನು ಕರ್ಕೊಂಡು ಎಲ್ಲಾದರೂ ಹೊರಗಡೆ ವಾಕಿಂಗ್ ಹೋಗು, ಫಿಲಿಮ್ಗೆ ಹೋಗು, ಲೈಫ್ ಎಂಜಾಯ್ ಮಾಡು, ಹನಿಮೂನ್ಗೆ ಹೋಗು ಎಂದ ನೀರವ್. ಅದಕ್ಕೆ ಋಗ್ವೇದ ಸ್ವಲ್ಪ ಧ್ವನಿ ಎತ್ತರಿಸುತ್ತಾ ಕಟುವಾಗಿ ಹೇಳ್ದ, ನೋಡಿ, ನಾನು ಆ ಹುಡುಗಿಯನ್ನು ಮದುವೆ ಆಗಿರೋದು ಕೇವಲ ನನ್ನ ಅಮ್ಮನ ಆಟಕ್ಕೋಸ್ಕರ, ಭಾವನಾತ್ಮಕ ಬ್ಲ್ಯಾಕ್ ಮ್ಯಾನ್ಗೆ ಒಪ್ಪಿ ಅಷ್ಟೇ. ಆ ಹುಡುಗಿ ನನಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ, ಮುಂದೆಯೂ ಇರೋದಿಲ್ಲ. ಅವನ ಮಾತಿಗೆ ರಾಕೇಶ್ ಸಿಟ್ಟಿನಿಂದ, ನಿನಗೇನಾದರೂ ಹುಚ್ಚು ಹಿಡಿದಿದೆ ವೇದ್? ಮದುವೆ ಅನ್ನೋದು ಒಂದು ಪವಿತ್ರವಾದ ಬಂಧ, ಅದೊಂದು ಆಟ ಅಲ್ಲ. ನೀನು ಹೇಗೋ ಇಷ್ಟು ಸುಲಭವಾಗಿ ಹಂಗೆ ಹೇಳ್ಬಿಡ್ತೀಯಾ? ನಿನ್ನ ಈ ಆಟದಿಂದ ನೀನು ಆ ಅಮಾಯಕ ಹುಡುಗಿಯ ಜೀವನವನ್ನು ಯಾಕೆ ಹೀಗೆ ವ್ಯರ್ಥ ಮಾಡ್ತಿದ್ಯಾ ಅಂತ ಹೇಳಿ ಪ್ರಶ್ನಿಸ್ತಾನೆ. ಅಯ್ಯೋ, ನೀನು ಸುಮ್ಮನೆ ಇರು. ನೀನು ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಳ್ತೀಯಾ? ಅವಳು ಮದುವೆಯಾಗೋ ಮುನ್ನವೇ ಪ್ರತಿಯೊಂದರ ಬಗ್ಗೆನೂ ಡೀಟೇಲ್ ಆಗಿ ತಿಳ್ಕೊಂಡಿದ್ದಾಳೆ. ಇವೆಲ್ಲವನ್ನ ಯೋಚಿಸಬೇಕಿತ್ತು. ನನ್ನ ತಾಯಿ ತನಗರಿವಿಲ್ಲದೆಯೇ ಆ ಹುಡುಗಿ ಹೆಣೆದ ಬಲೆಯಲ್ಲಿ ಸಿಲುಕಾಕೊಂಡಿದ್ದಾರೆ. ಅವಳೇನೋ ಅಷ್ಟು ಸರಳ ವ್ಯಕ್ತಿ ಏನಲ್ಲ. ಆ ಅನಾಥಾಶ್ರಮದ ಜನರೆಲ್ಲ ಅಷ್ಟೇ ಹಣಕ್ಕಾಗಿ ಮತ್ತು ಶ್ರೀಮಂತ ಮನೆತನದ ಆಸ್ತಿಗಾಗಿ ಏನು ಬೇಕಾದರೂ ಮಾಡೋಕೆ ಸಿದ್ಧವಿರ್ತಾರೆ ಎಂದು ಋಗ್ವೇದ ತನ್ನ ಮನಸ್ಸಿನಲ್ಲಿದ್ದ ವಿಷವನ್ನ ಕಾರ್ತಾನೆ. ಅಯ್ಯೋ, ಪ್ರಪಂಚದಲ್ಲಿರೋ ಎಲ್ಲರೂ ಕೂಡ ಒಂದೇ ತರಹ ಇರಲ್ಲ ವೇದ್. ಅದೇನೇ ಇರಲಿ, ನಿನ್ನ ಹತ್ತಿರ ಈಗ ವಾದ ಮಾಡಿ ಪ್ರಯೋಜನ ಇಲ್ಲ. ನಾವು ಆಮೇಲೆ ಮಾತಾಡೋಣ. ನೀನು ನಿನ್ನ ಕೆಲಸ ಮುಗಿಸು ಎಂದು ನೀರವ್ ಕೋಪದಲ್ಲಿದ್ದ ರಾಕೇಶ್ನ ಕೈ ಹಿಡಿದು ಕಚೇರಿಯ ಕೋಣೆಯಿಂದ ಹೊರಗೆ ಕರೆದುಕೊಂಡು ಬರ್ತಾನೆ. ಕೋಣೆಯಿಂದ ಹೊರಗೆ ಬಂದ ರಾಕೇಶ್ ಮುಖ ಸಿಂಡಿರಿಸ್ಕೊಂಡು, ಅಲ್ಲ ನೀರವ್, ಅವನಿಗೆ ಪರಿಸ್ಥಿತಿಯನ್ನು ವಿವರಿಸಿ ಬುದ್ಧಿ ಹೇಳುವುದನ್ನು ಬಿಟ್ಟು ನನ್ನನ್ನು ಯಾಕೆ ಹೊರಗೆ ಕರ್ಕೊಂಡು ಬರ್ತಾ ಇದೀಯಾ ಎಂದು ಹೇಳ್ತಾನೆ. ನೋಡು, ಇವಾಗ ತಾನೇ ಅವನ ಅಮ್ಮ ನನಗೆ ವಾಟ್ಸಪ್ಪಲ್ಲಿ ಒಂದು ಮದುವೆಯ ಒಂದು ಫೋಟೋನ ಕಳಿಸ್ಕೊಟ್ಟಿದ್ದಾರೆ ಎನ್ನುತ್ತಾ ನೀರವ್ ತನ್ನ ಫೋನನ್ನು ತೆರಿತಾನೆ. ಅದು ಮದುವೆಯ ಪೂಜೆ ಸಮಯದಲ್ಲಿ ತೆಗೆದಂತಹ ಅನ್ವಿತಾಳ ಒಂದು ಸುಂದರವಾದ ಫೋಟೋ ಆಗಿತ್ತು. ಆ ಫೋಟೋವನ್ನು ಸೂಕ್ತವಾಗಿ ನೋಡಿದಾಗ ಆ ರಾಕೇಶ್ ಬಹಳ ಆಶ್ಚರ್ಯದಿಂದ, ಹೇ, ನಿನ್ನ ಅತ್ತಿಗೆ ಎಷ್ಟು ಸಿಂಪಲ್ ಆಗಿ, ಎಷ್ಟು ಸರಳ ಸುಂದರಿ, ಎಷ್ಟು ಕ್ಯೂಟಾಗಿ ಕಾಣಿಸ್ತಿದ್ದಾರೆ ಕಣೋ. ನಿಜವಾಗ್ಲೂ ಈ ರೀತಿಯ ಸೌಂದರ್ಯ ಈಗಿನ ಕಾಲದಲ್ಲಿ ಇಷ್ಟು ಒಳ್ಳೆ ಹುಡುಗಿನ ಪಕ್ಕದಲ್ಲಿ ಇಟ್ಕೊಂಡು ಆ ವೇದ್ ಯಾಕೆ ಈ ಥರ ಒಳ್ಳೆ ಕಟುವಾಗಿ ವರ್ತಿಸ್ತಿದ್ದಾನೆ ಎಂದು ಬೇಸರದಿಂದ ತಲೆ ಆಡಿಸ್ತಾನೆ. ಅವನ ಸ್ವಭಾವ ನಮ್ಗೆ ಗೊತ್ತಿರೋದೆ, ಆದರೆ ಅನ್ವಿತಾ ಅತ್ತಿಗೆಯನ್ನು ಅವನು ನಡೆಸ್ಕೊಂಡ ರೀತಿ ಮಾತ್ರ ಬಹುಶಃ ನನಗೆ ಇಷ್ಟ ಆಗ್ತಾ ಇಲ್ಲ. ಅವಳನ್ನು ನೋಯಿಸಿದ್ದಕ್ಕಾಗಿ ನಾನು ಅವನನ್ನು ಎಂದಿಗೂ ಕೂಡ ಕ್ಷಮಿಸೋದಿಲ್ಲ ಅಂತ ಪ್ರಮಾಣ ಮಾಡ್ತಾನೆ ಎಂದು ನೀರವ್ ಸಿಟ್ಟಿನಿಂದ ನುಡಿತಿದ್ದ. ಅದೇನೇ ಆಗಲಿ, ಸರಿ ಬಿಡು ನೀರವ್, ನಾನು ಅವನೊಂದಿಗೆ ಕುಳಿತು ನಂತರ ಇದರ ಬಗ್ಗೆ ಮಾತಾಡಬೇಕು, ಅವನ ಮನಸ್ಸನ್ನು ತಿಳಿಗೊಳಿಸಬೇಕು ಎಂದು ರಾಕೇಶ್ ಸಮಾಧಾನವಾಗಿ ಮಾತುಗಳನ್ನಾಡ್ತಾನೆ. ಅತ್ತ ಕಚೇರಿಯಲ್ಲಿ ಋಗ್ವೇದ್ ಆ 10 ಅಂತಸ್ತಿನ ಗಾಜಿನ ಕಟ್ಟಡದ ಉನ್ನತ ಮಹಡಿಯಲ್ಲಿ ತನ್ನ ಐಷಾರಾಮಿ ಕ್ಯಾಬಿನ್ನಲ್ಲಿ ಕುಳಿತು ಒಂದರ ನಂತರ ಒಂದರಂತೆ ಫೈಲ್ಗಳನ್ನು ನೋಡಿ ಕತೆ ಮುಂದುವರಿಯುತ್ತೆ. ಈಗ ಹೆಂಡತಿ ತನ್ನ ಕೆಲಸದಾಕೆಯಾಗಿ ಮುಂದೆ ಏನಾಗಬಹುದು, ಅವಳ ಮೇಲೆ ಪ್ರೇಮ ಆಗುತ್ತಾ ನೋಡೋಣ.